ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಭೂಮಿ ಮತ್ತು ಅಜಿತ್ ರೊಮ್ಯಾನ್ಸ್ ಮಾಡೋದನ್ನು ಈ ಕಡೆ ಸದಾನಂದ ನೋಡಿಬಿಟ್ಟು, ಅಯ್ಯೋ ಸರ್ ನಾನೇನು ನೋಡಿಲ್ಲ ಆಯಿತಾ, ನಾನೇನು ಹೇಳಲ್ಲ, ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಅಂದಾಗ, ಸರಿ ನೀನೇನು ಹೇಳಲ್ಲ ತಾನೆ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ, ಇಲ್ಲ ಸರ್ ನಾನೇನು ಹೇಳಲ್ಲ, ನಾನೇನು ನೋಡಿಲ್ಲ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ಅವ್ರೇನು ನೋಡಲಿಲ್ವಂತೆ ಅಂದಾಗ, ಅದು ನನಗೂ ಗೊತ್ತು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ, ಅದನ್ನೇ ನಾನು ಹೇಳಿದ್ದು ಅವನೇನು ನೋಡಿಲ್ಲ ಬಿಡು ಅಂತ ಅಂದಾಗ, ನಿಮ್ಗೇನು ತಲೆಗೆಲ್ಲ ಕೆಟ್ಟಿದೆ ಸಾಹೇಬ್ರೆ ಅಂತ ಅನ್ಬೇಕಾದ್ರೆ, ಹಾಗೆ ಸಿಟ್ಟು ಮಾಡ್ಕೊಬಿಟ್ಟು ಅಜಿತ್ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸದಾನಂದನ ನೋಡ್ಬಿಟ್ಟು ಲಕ್ಷ್ಮಿ ಅಕ್ಕ ಏನಾಯ್ತು ಸದಾನಂದಣ್ಣ ಇಷ್ಟೊಂಥರ ಖುಷಿಯಾಗಿ ಬರ್ತಿದೆ ಅಂತ ಅಂದಾಗ, ಅಯ್ಯೋ ಅಲ್ಲಿಬ್ರು ಲವರ್ಸ್ಗಳು ಏನೋ ಮಾಡ್ತಾ ಇದ್ರ, ನಾನು ಮಿಸ್ ಆಗೋಗಿ ನೋಡಬಾರ್ದು, ನಾನು ನೋಡಿಬಿಟ್ಟೆ ಅಂತ ಅಂದಾಗ, ಈ ಕಡೆ ಲಕ್ಷ್ಮಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಂಥದ್ದೇನು ನೋಡಿದ್ದೆ ಸದಾನಂದ ಅಣ್ಣ ಅಂದಾಗ, ಅಯ್ಯೋ ಆ ಪಿಕ್ಚರ್ ಥರ ನಿನಗೆಲ್ಲ ನೋಡಿದ್ದು ಮಾಡಿದ್ದು ಎಲ್ಲನೂ ನಾನು ನಿನಗೆ ಹೇಳ್ಬೇಕಾ ಅಂತ ಹೇಳ್ತಾ ಇರ್ತಾನೆ. ನೀನು ಭಾರಿ ಇದೆ ಕಣವ ಅಂತ ಅನ್ಬೇಕಾದ್ರೆ ಲಕ್ಷ್ಮಿ ತುಂಬ ಟೆನ್ಷನ್ ಮಾಡ್ಕೊಂಡಿರೋದು ನೋಡಿ, ಏನಾಯ್ತು ಲಕ್ಷ್ಮಕ್ಕ ಅಂದಾಗ, ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನೋಡಿ ರೂಮಲ್ಲಿ ಸಾಕಾಗಲ್ಲ, ಅದಕ್ಕೆ ನಾನು ಮತ್ತು ನಮ್ಮ ಹೆಂಡತಿ ಹೊರಗಡೆ ಮಲ್ಕೋತೀನಿ, ನೀವು ದೇವಿಯಾನಿ ಅಮ್ಮ ರೂಮಲ್ಲಿ ಮಲ್ಕೊಳ್ಳಿ ಅಂತ ಲಕ್ಷ್ಮಿ ಅಕ್ಕಂಗೆ ಸದಾನಂದ ಹೇಳ್ತಾ ಇರ್ತಾರೆ. ಹಾಗೆ ಇನ್ನು ಸ್ವಲ್ಪ ಜನ ಮನಸ್ವಿನಿ ಮೇಡಮ್ ರೂಮಲ್ಲಿ ಮಲ್ಕೊಳ್ಳಿ, ಹಾಗೆ ಆಗಲ್ಲ ಅಂತಂದರೆ ಎಲ್ಲ ಟೆಂಟ್ ಹಾಕಿದಾರಲ್ವ, ಟೆಂಟ್ ಹೌಸ್ ಹತ್ರ ಮಲ್ಕೊಳ್ಳೋಣ, ಮಳೆ ಬಂದರೆ ಒಳಗಡೆ ಬರೋಣ ಅಂತ ಇರಬೇಕಾದ್ರೆ ಮಿಕ್ತವರೆಲ್ಲ ಎಲ್ಲಿ ಲಕ್ಷ್ಮಿ ಅಕ್ಕ ಅಂತ ಕೇಳ್ತಾ ಇರ್ತಾನೆ. ಅವಾಗ ಎಲ್ಲ ಅಲ್ಲಿ ಗಾರ್ಡನಲ್ಲಿ ಕೂತಿದ್ದಾರೆ ಸದಾನಂದಣ್ಣ ಅಂದಾಗ, ಸರಿ ನಾನು ಹೋಗಿ ಅವ್ರಿಗೆಲ್ಲ ವಿಷಯ ಹೇಳಬೇಕು, ಬೆಳಗ್ಗೆ ಬೇರೆ ಒತ್ತಾರೆ ಡ್ಯೂಟಿಗೆ ಹೋಗಬೇಕು, ನೀನು ಹೋಗಿ ಮಲ್ಕೋ ಅಂತ ಹೇಳ್ಬಿಟ್ಟು ಸದಾನಂದ ಅವ್ರನ್ನೆಲ್ಲ ಕರೆಯೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ರೂಮಿಗೆ ಬಂದು ಬಾಡಿ ಲೋಷನ್ನ ತಗೋಬೇಕಾದ್ರೆ ಕೈ ಜಾರಿ ಕೆಳಗಡೆ ಎಲ್ಲ ಬಿದ್ದುಬಿಡುತ್ತೆ. ಅಷ್ಟೊತ್ತಿಗೆ ಅಜಿತ್ ಬಂದುಬಿಟ್ಟು ನನ್ನ ಪೆಂಡ್ರೈವ್ ನೋಡಿದ ಭೂಮಿ ಅಂತ ಅಂದ್ಬಿಟ್ಟು ಹಾಗೆ ಮುಂದೆ ಬರಬೇಕಾದ್ರೆ ಬಾಡಿ ಲೋಷನ್ ಮೇಲೆ ಕಾಲು ಜಾರ್ಬಿಟ್ಟು ಬಿದ್ದುಬಿಡಕ್ಕೆ ಹೋಗ್ತಾನೆ. ಆವಾಗ ಭೂಮಿ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಇಬ್ಬರು ಸಡನ್ನಾಗಿ ಮಂಚದ ಮೇಲೆ ಬಿದ್ದುಬಿಡ್ತಾರೆ. ಈ ಕಡೆ ಅಜಿತ್ ಭೂಮಿಗೆ ಕಿಸ್ ಮಾಡಿಬಿಡ್ತಾನೆ. ಅದೆಲ್ಲ ಸಹ ಕನಸಾಗಿರುತ್ತೆ. ಸಡನ್ನಾಗಿ ಎದ್ಬಿಟ್ಟು ಲಕ್ಷ್ಮಿ ಅಕ್ಕ, ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಕಿರ್ತಾ ಇರಬೇಕಾದ್ರೆ ದೇವಿಯಾನಿ ರೂಮಲ್ಲಿ ಮಲಗಿರ್ತಾಳೆ. ಆವಾಗ ದೇವಿಯಾನಿ ಏನಾಯಿತು ಅಂತ ಕೇಳ್ತಾ ಇದ್ದರೆ, ಏನೂ ಇಲ್ಲ ಮೇಡಮರೇ ಅಂತ ಅಂದ್ಬಿಟ್ಟು, ಅಯ್ಯೋ ನಾನು ಕಂಡಿದ್ದೆಲ್ಲ ಕನಸ, ಇದೆಲ್ಲ ನಿಜ ಆಗ್ದಲೇ ಇರಲಿ, ಸದಾನಂದಣ್ಣ ಆಗಲೇ ಬೇರೆ ಏನೋ ಹೇಳಿದ್ರಲ್ಲಪ್ಪ, ನನಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ, ನಾನೇ ಹೋಗಿ ಕಣ್ಣಾರೆ ಒಂದು ಸಲ ನೋಡ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ದೇವಿಯಾನಿ ಕೇಳ್ತಾ ಇರಬೇಕಾದ್ರೆ, ಅವರೇ ತುಂಬ ಬಾಯಾರಿಕೆ ಆಗ್ತಾಯಿದೆ, ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತ ಅಂದಾಗ, ಈ ನೀರು ಇಲ್ಲೇ ಇದೆ ಅಂತ ಅಂದರು ಹೇಳ್ದಲೆ ಸುಮ್ಮನೆ ತನ್ನ ಪಾಡಿಗೆ ತಾನು ಓಡ್ತಾ ಇರ್ತಾಳೆ. ಆವಾಗ ದೇವಿಯಾನಿಗೆ ಡೌಟ್ ಬಂದುಬಿಡುತ್ತೆ, ಅಲ್ಲ ಈ ಲಕ್ಷ್ಮಿ ಇಲ್ಲೇ ನೀರಿದೆ ಕುಡಿಯೋದು ಬಿಟ್ಟು ಯಾಕೆ ಹೋದ್ಲು, ಏನಾಯಿತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತು ದೇವಿಯಾನಿ ಹೇಳ್ತಾ ಇರ್ತಾಳೆ, ಸದ್ಯ ಇದೇ ನೀರನ್ನ ಕುಡಿತೀನಿ ಕೊಡಿ ಮೇಡಮ್ ಅಂತ ಅನ್ಲಿಲ್ವಲ್ಲ, ಅವಳೇನಾರ ಬಾಯಲ್ಲಿ ಕುಡಿದಿದ್ರೆ ನನಗೆ ಎಂಜುಲೆಲ್ಲ ಕುಡಿಯೋಕ್ಕಾಗ್ತಿರಲಿಲ್ಲಪ್ಪ, ಸದ್ಯ ಹೆಂಗೋ ಹೋಗ್ತಾಳೆ, ತನ್ನ ಪಾಡಿಗೆ ತಾನು ಮಲ್ಕೋಬೇಕು ಅಂತ ದೇವಿಯಾನಿ ಮಲ್ಗೋಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಶ್ರವಣ್ ತನ್ನ ಅಕ್ಕನಿಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಈಗಷ್ಟೇ ಊಟ ಆಯಿತು ಅಕ್ಕ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ, ಕಳ್ಳ, ನಾನು ಇದೇ ಮಾತನ್ನು ಕೇಳ್ತೀನಿ ಅಂತ ನಿನಗೆ ಗೊತ್ತಿತ್ತು ಅಲ್ವಾ, ನಾನು ಕೇಳೋಕ್ಕೂ ಮುಂಚೆ ಊಟ ಆಯಿತು ಅಂತ ಹೇಳಿದೆ ಅಂದಾಗ ಇಬ್ಬರು ನಗಾಡ್ತಾ ಇರ್ತಾರೆ. ಆವಾಗ ಶ್ರವಣ ಎಲ್ಲಿದೆ ಅಂತ ಸಂಗೀತ ಕೇಳ್ತಾ ಇರಬೇಕಾದ್ರೆ, ಅಕ್ಕ ಊರ ಕಡೆಗೆ ಹೊರಟಿದ್ದೆ, ಯಾಕೋ ನಿದ್ದೆ ಹೇಳ್ದಂಗೆ ಆಯಿತು, ಅದಕ್ಕೆ ಸ್ವಲ್ಪ ಟೀ ಕುಡಿಯೋಣ ಅಂತ ಇಲ್ಲಿ ಗಾಡಿ ನಿಲ್ಲಿಸಿದ್ದೆ ಅಂತ ಅನ್ಬೇಕಾದ್ರೆ, ಹೌದಾ ಸರಿ ಹುಷಾರು, ಮತ್ತು ಶಾರದನ್ನ ಹುಡ್ಕೋಕ್ಕೋಸ್ಕರ ನೀನು ಪ್ರೈವೇಟ್ ಡಿಟೆಕ್ಟಿವ್ನ ಇಟ್ಟಿದ್ದೆಲ್ಲ ಅದು ಏನಾಯಿತು ಆ ಕೆಲಸ ಅಂತ ಅಂದಾಗ, ಅಕ್ಕ ನಾನು ಹೇಳಿದ್ದೀನಿ ಅವ್ರದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಬ್ರಾಂಚಸ್ ಇದೆ, ಈ ಸಲ ಖಂಡಿತ ಶಾರದಾ ನನಗೆ ಸಿಗ್ತಾಳೆ ಅನ್ನೋ ಭರವಸೆ ನನಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ತಮ್ಮನ ಮಾತನ್ನು ಕೇಳಿ ಈ ಕಡೆ ಸಂಗೀತ ತುಂಬ ಖುಷಿ ಪಡ್ತಾ ಇರ್ತಾಳೆ. ನಾನು ಅಷ್ಟೇ ಕಣೋ, ದೇವ್ರ ಹತ್ರ ದಿನ 15 ಪ್ರಾರ್ಥನೆ ಮಾಡ್ಕೋತೀನಿ, ಆದಷ್ಟು ಬೇಗ ಶಾರದಾ ಮನೆಗೆ ಬರಲಿ ಅಂತ. ಹೇಗೋ ಮನಸ್ವಿನಿ ಅಂತೂ ಸಿಕ್ಕಿದ್ಲು, ಹಾಗೆ ನಮ್ಮ ಶಾರದನೂ ಸಿಕ್ಕಿದ್ರೆ ಅಷ್ಟೇ ಸಾಕು, ನಿನ್ನ ಜೀವನ ಮೊದಲಿನ ಥರ ಖುಷಿಯಾಗಿರುತ್ತೆ, ಅದೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಕ್ಕನ ಮಾತನ್ನು ಕೇಳಿ ಇಲ್ಲಿ ತಮ್ಮ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಮತ್ತು ಈ ಕಡೆ ಹೇಳ್ತಾ ಇರ್ತಾಳೆ, ನೋಡು ಬೇಜಾರು ಮಾಡ್ಕೋಬೇಡ, ರಮಣ ಸತ್ತೋದ್ಮೇಲೆ ಶಾರದಾ ಹಾಗೆ ಮನಸ್ವಿನಿ ಇಬ್ಬರೂ ದೂರ ಆದರು, ಆವಾಗಿಂದ ನಿನ್ನ ಮುಖದಲ್ಲಿ ನಾನು ನಗುನೇ ನೋಡ್ಕೊಂಡಿಲ್ಲ ಕಣೋ, ತುಂಬ ಬೇಜಾರಾಗ್ತಿದೆ, ನಿನ್ನ ಮುಖದಲ್ಲಿ ನಗುನೇ ನಾನು ನೋಡಿಲ್ಲ, ಇವಾಗಾದರೂ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಅಂದಾಗ, ನಾನು ತಾನೇ ಏನು ಮಾಡಲಿ ಅಕ್ಕ, ಎಲ್ಲ ನನ್ನ ಹಣೆ ಬರ, ನಾನು ಪ್ರತಿದಿನ ನಮ್ಮ ಶಾರದಾ ಏನು ಮಾಡ್ತಿದ್ದಳು ಎಲ್ಲಿದ್ದಳು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ, ಶ್ರವಣ ಈ ಸಮಯ ಕಳೆದು ಹೋಗ್ತದೆ ಅಂತ ಈ ಮಾತನ್ನ ನೀನು ಕೇಳಿದೀಯಲ್ವಾ, ಅದೇ ರೀತಿ ನಿನ್ನ ಲೈಫಲ್ಲೂ ಸಹ ಕಷ್ಟಗಳೆಲ್ಲ ದೂರ ಆಗಿ ಒಳ್ಳೆ ದಿನ ಬಂದೇ ಬರುತ್ತೆ, ನೀನು ತಲೆ ಕೆಡಿಸ್ಕೋಬೇಡ, ಡಿಟೆಕ್ಟಿವ್ಗೆ ಕೆಲಸ ಕೊಟ್ಟಿದ್ದೆ ತಾನೆ, ನೀನೇನು ಮಾಡ್ತಾ ಇದೀಯಾ, ಬೇಗ ಮನೆಗೆ ಬಾ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಅಕ್ಕ ಸಮಯ ಹೋಗೋದೇ ನನಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹುಡುಕ್ತಾ ಇದ್ದೀನಿ, ನಾನು ಬರೋವರೆಗೂ ಮನಸ್ವಿನನ್ನು ಜೋಪಾನಾಗಿ ನೋಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಸರಿ ಅಕ್ಕ ಆಯಿತು ಹುಷಾರು, ಗುಡ್ ನೈಟ್ ಅಂತ ಹೇಳಿದಾಗ, ಸರಿ ಕಣೋ ಗುಡ್ ನೈಟ್ ಬೇಗ ಬಾ ಅಂತ ಹೇಳಿ ಇಲ್ಲಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಲಕ್ಷ್ಮಿ ಅಕ್ಕಂಗೆ ತುಂಬ ಟೆನ್ಷನ್ ಆಗಿ ಈ ಕಡೆ ಅಜಿತ್ ರೂಮ್ ಹತ್ರ
ಬಂದುಬಿಟ್ಟು ಹಾಗೆ ಇಣುಕಿ ನೋಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅಪೇಕ್ಷೆ ಬಂದುಬಿಟ್ಟು, ಅಲ್ಲ ಇವಳು ಏನು ಮಾಡ್ತಾ ಇದ್ದಾಳೆ ಇಲ್ಲಿ, ಏನಾದರೂ ಅಜಿತ್ ರೂಮಲ್ಲಿ ಕಳ್ತನ ಮಾಡ್ತಾ ಇದ್ದಾಳ ಅಂತ ಹಾಗೆ ಹತ್ರ ಬರಬೇಕಾದ್ರೆ ಡೋರ್ ಓಪನ್ ಆಗಿಬಿಡುತ್ತೆ. ಆವಾಗ ಸಡನ್ನಾಗಿ ಅಜಿತ್ ಮತ್ತು ಭೂಮಿ ಹೊರಗಡೆ ಬಂದುಬಿಡ್ತಾರೆ. ಅದು ಅಕ್ಕ ಏನು ಇಲ್ಲಿ ಅಂತ ಅಂದಾಗ, ಸದಾನಂದಣ್ಣ ಆವಾಗಲೇ ನೋಡಬಾರ್ದೇನೋ ನೋಡಿದೆ ಅಂತ ಹೇಳಿದರು, ಅದಕ್ಕೆ ಮನಸ್ಸಿಗೆ ಯಾಕೋ ಗಾಬರಿ ಆಯಿತು, ನಿಮ್ಮನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಅದೆಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಕ್ಕ, ಈ ಥರ ಅನುಮಾನ ಪಡಬೇಡ, ನನಗೆ ತುಂಬ ಬೇಜಾರಾಗುತ್ತೆ. ನಮ್ಮಿಬ್ಬರ ನಡುವೆ ಒಂದು ಗೆರೆ ಇದೆ, ಅದನ್ನು ನಾವು ಯಾವತ್ತೂ ಸಹ ದಾಟಲ್ಲ. ಬೇಕಾದರೆ ನೀನೇ ನೋಡು ಅಂತ ಮಂಚದ ಕಡೆ ತೋರಿಸ್ಬೇಕಾದ್ರೆ ಮಂಚದ ಮೇಲೆ ಪಿಲ್ಲೋ ಹಾಕಿದ್ದನ್ನು ನೋಡಿ ಈ ಕಡೆ ಲಕ್ಷ್ಮಿ ಸ್ವಲ್ಪ ಅಸಮಾಧಾನ ಮಾಡ್ಕೋತಾ ಇರ್ತಾಳೆ. ಮತ್ತೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ನೊಂದ್ಕೋಬೇಡ ಭೂಮಿ, ಏನು ಮಾಡಲಿ, ಭಾಗ್ಯಕ್ಕನ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಮುಖರ್ಜಿನ ಮಾಡ್ತಾ ಇದ್ದೀನಿ. ಅವಾಗ ಭಾಗ್ಯಕ್ಕ ಜೈಲಲ್ಲಿದ್ದಾಳೆ, ಏನು ಮಾಡಲಿ, ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ಕಾಳಜಿ ತೋರಿಸ್ತಾ ಇದ್ದೀನಿ, ನೊಂದ್ಕೋಬೇಡ ಅಂತ ಅಂದಾಗ ಭೂಮಿ ಹಾಗೆ ಸಪ್ಪೆ ಮುಖ ಮಾಡ್ಕೋತಾಳೆ. ಈ ಕಡೆ ಸಾಹೇಬ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಅಜಿತ್ ಸಹ ಏನು ಮಾತಾಡ್ದಾನೆ ಹಾಗೆ ನಿಂತ್ಕೋತಾನೆ. ಮತ್ತೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ನಾವು ಹಳ್ಳಿ ಜನ ಸಾಹೇಬ್ರೆ, ಬೇಜಾರು ಮಾಡ್ಕೋಬೇಡಿ, ಮಾನ ಮರ್ಯಾದೆಗೆ ತುಂಬ ಅಂಜುತ್ತೀವಿ ಅಂತ ಅಂದಾಗ ನಿಮ್ಮ ಕಾಳಜಿ ನನಗೆ ತುಂಬ ಅರ್ಥ ಆಗುತ್ತೆ, ಆದರೆ ನಮ್ಮ ಲಿಮಿಟ್ಸ್ನ ನಾವು ಯಾವತ್ತೂ ಸಹ ದಾಟಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಪೇಕ್ಷಾ ಏನು ಸರಿಯಾಗಿ ಕೇಳಿಸ್ತಿಲ್ವಲ್ಲ, ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನಿರ್ಬೋದು ಅಂದ್ಬಿಟ್ಟು ಅಜಿತು ಅಂತ ಕೂಗಿದಾಗ ಈ ಕಡೆ ಶಾಕ್ ಆಗಿ ಹಾಗೆ ಅಪೇಕ್ಷೆನ ಇಬ್ಬರು ನೋಡ್ತಾ ಇರ್ತಾರೆ. ಈ ಕಡೆ ಅಪೇಕ್ಷಾ ಬರಬೇಕಾದ್ರೆ ಅಜಿತ್ ಮತ್ತು ಭೂಮಿ ಎಲ್ಲಿ ಪಿಲ್ಲೋನ ನೋಡ್ತಾರೆ ಅಂತ ಅಂದ್ಬಿಟ್ಟು ಹತ್ತತ್ರ ಅಂದ್ಕೊಂಡು ಹಾಗೆ ನಿಂತ್ಕೊಂಡಾಗ, ಏನು ನೀವು ಅಮ್ಮ ಇಷ್ಟೊತ್ತಿನಲ್ಲಿ ಬಂದು ಏನು ಡೌಟ್ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಅಂತ ಅಂದಾಗ, ನಾನು ಎಷ್ಟು ಅನ್ಯೂನ್ಯವಾಗಿದ್ದೀನಿ ನನ್ನ ಗಂಡನ ಜೊತೆ ಅದನ್ನು ನೋಡೋಕ್ಕೆ ಬಂದಿದ್ದಾರೆ ಅಷ್ಟೇ ಅಲ್ವ ಲಕ್ಷ್ಮಿ ಅಕ್ಕ ಅಂತ ಅಂದಾಗ, ಹ್ಞೂ ಅಂತ ಲಕ್ಷ್ಮಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ಮದುವೆ ಆಗಿ ಇಷ್ಟು ತಿಂಗಳಾಯಿತು ಅಂದಮೇಲೆ ಈ ಅಮ್ಮನಿಗೆ ಈಗ ಯಾಕೆ ಡೌಟ್ ಬಂದಿದೆ ಅಂತ ಅನ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಡೌಟು ಅವರಿಗೆಲ್ಲ ನಿನಗೇ ಬಂದಿರುತ್ತೆ ದೊಡ್ಡ ಡೌಟು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಬೆಳಗ್ಗೆದ್ರೆ ನಾವು ಎಷ್ಟು ರೊಮ್ಯಾಂಟಿಕ್ಕಾಗಿ ಇರ್ತೀವಿ ಅನ್ನೋದು ನೋಡಿದ್ರೂ ಸಹ ನಿನಗೆ ನಾವಿಬ್ಬರು ಮದುವೆ ಆಗಿದ್ದೀವೋ ಇಲ್ವೋ ಅನ್ನೋದು ಡೌಟ್ ಬರುತ್ತೆ, ಅಂದಮೇಲೆ ಅಪರೂಪಕ್ಕೆ ಬಂದಿರೋ ಇವರಿಗೆ ಡೌಟ್ ಬರಲ್ವಾ, ಅದಕ್ಕೆ ಬಂದಿದ್ದಾರೆ. ನೀನು ಟೆನ್ಷನ್ ತಗೋಬೇಡ ಅಪೇಕ್ಷಾ, ಬೇಗ ನಿದ್ದೆ ಮಾಡು, ಇಲ್ಲ ಅಂತ ಅಂದರೆ ಕಣ್ಣು ಕೆಳಗಡೆ ಕಪ್ಪಾಗುತ್ತಂತೆ, ಹೋಗು ನೀನು ನಿದ್ದೆಗೆಡಬೇಡ ಅಂತ ಅಂದಾಗ ಕೋಪ ಮಾಡ್ಕೊಂಡು ಇಲ್ಲಿ ಅಪೇಕ್ಷಾ ಹೊರಟೋಗ್ತಾ ಇರ್ತಾಳೆ. ಸರಿ ಬೇಜಾರು ಮಾಡ್ಕೋಬೇಡ ಭೂಮಿ ಅಂತ ಹೇಳಿಬಿಟ್ಟು ನಾನು ಹೋಗ್ತೀನಿ ಅಂತ ಈ ಕಡೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಸರಿ ಚಿನ್ನ ಹೋಗೋಣ ಬಾ ಅಂತ ಅಂದಾಗ ಅಲ್ಲೇ ಇದ್ದಾಳೆ ಅಪೇಕ್ಷಾ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇರ್ತಾಳೆ. ಆವಾಗ ನಿನಗೆ ನೈಟ್ ಡ್ರೆಸ್ ತಂದಿದ್ದೀನಿ ಹಾಕು ಅಂದಾಗ, ಇವತ್ತು ಬೇಡ ಸಾಹೇಬ್ರೆ ಇನ್ನೊಂದು ದಿನ ಹಾಕೋತೀನಿ ಅಂತ ಅಂದಾಗ, ಅಯ್ಯೋ ನಾನು ಟಯರ್ಡ್ ಆಗಿದ್ದೀನಿ ಆಯಿತಾ, ನನಗೂ ಸ್ವಲ್ಪ ಏನಾದರೂ ಕೊಡಬೇಕಲ್ಲ ಅಂದಾಗ, ಚೇ ಬೇಡ ಬೇಡ ನಾನು ಹಾಗೆ ಮಲ್ಕೋತೀನಿ, ನೀವು ನಿದ್ದೆ ಬರೋವರೆಗೂ ಹಾಗೆ ಕೂತ್ಕೋಬೇಕು ಅಂತ ಅಂದಾಗ, ಇದೇನಿದು ಏನೇನೋ ಮಾತಾಡ್ತಿದ್ದಾಳಲ್ಲ ನಮ್ಮ ಅಕ್ಕ ಇದ್ದಾಳೆ ಕಣೆ ಇಲ್ವೋ ಅಂತ ನೋಡಿದಾಗ ಅಲ್ಲಿ ಅಪೇಕ್ಷೆ ಇರಲ್ಲ. ಆವಾಗ ನನಗೆ ಟಾಂಗ್ ಕೊಡ್ತಿದ್ಯಾ, ಅಕ್ಕ ಇದ್ದಾಳೆ ಅಂತ ನನಗೆ ಎದುರಿಸ್ತಾ ಇದೆಯಾ ನೀನು, ನಿನ್ನ ಚಿನ್ನ ಬಿಡಲ್ಲ ಅಂತ ರೂಮಿಗೆ ಓಡೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಲಕ್ಷ್ಮಿ ಅಕ್ಕ ಟೆಂಟ್ ಹೌಸ್ ಹತ್ರ ಬಂದುಬಿಟ್ಟು ನೋಡ್ತಾ ಇರ್ತಾಳೆ, ಸದ್ಯ ಇವತ್ತು ಮಳೆ ಮೋಡ ಏನೂ ಇಲ್ಲ, ನಾವೆಲ್ಲರೂ ಆರಾಮಾಗಿ ಇಲ್ಲೇ ಮಲ್ಕೋಬೋದು ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಸದಾನಂದ್ ಹೇಳ್ತಾ ಇರ್ತಾರೆ, ಹೌದು ಈ ಭೂಮಿ ನಮಗೆ ಜಾಗ ಕೊಟ್ಲು, ಭೂಮಿ ತಾಯಿ ನಮಗೆ ಮಲ್ಗೋಕೆ ಮಡಿಲಿ ಕೊಟ್ಟಿದ್ದಾಳೆ, ಟೆನ್ಷನ್ ಏನು ಬೇಡ, ಇವತ್ತು ಹೇಗೋ ಆಸರೆ ಆಗಿದ್ದಾಳೆ ಭೂಮಿ. ಕೆಲವರು ದೊಡ್ಡ ಮನುಷ್ಯರನ್ನ ಮದುವೆ ಆದಮೇಲೆ ಎಲ್ಲನೂ ಮರೀತಾರೆ, ಆದರೆ ನಮ್ಮ ಭೂಮಿ ಹಂಗಲ್ಲ, ಯಾವುದನ್ನು ಸಹ ಮರೆಯಲ್ಲ, ನಮಗಿವತ್ತು ತುಂಬ ಆಸರೆ ಆಗಿದ್ದಾಳೆ ಅಂತ ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾರೆ, ಇನ್ನೊಬ್ರ ಸಂಸಾರಕ್ಕೆ ಮಿಡಿಯೋ ನಮ್ಮ ಭೂಮಿ ಜೀವ ಸಂಸಾರ ಯಾವಾಗಲೂ ತುಂಬ ಚೆನ್ನಾಗಿರಲಿ, 1000 ವರ್ಷ ಅವರು ಚೆನ್ನಾಗಿರಲಿ, ಹಾಗೆ ಗಂಡ ಹೆಂಡತಿ ಪ್ರೀತಿ ತುಂಬ ಅನ್ಯೂನ್ಯವಾಗಿರಲಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆದರೆ ಲಕ್ಷ್ಮಿ ಅಕ್ಕನಿಗೆ ಮಾತ್ರ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಮಲಗಿರ್ತಾರೆ, AC ಜಾಸ್ತಿ ಆಗಿ ಈ ಕಡೆ ಭೂಮಿ ಚಳಿಯಿಂದ ನಡುತ್ತಾ ಇರೋದನ್ನು ನೋಡಿ ಅಜಿತ್ತು, ಇನ್ನೊಂದು ಬ್ಲಾಂಕೆಟ್ ಬೇರೆ ಇಲ್ವಲ್ಲ, ಅಮ್ಮನ ರೂಮಿಗೆ ಹೋಗಿ ತರೋಣ ಅಂತ ಅಂದರೆ ಡೌಟ್ ಪಡ್ತಾರೆ, ಬೇಡ ಇವಳು ನೋಡಿದರೆ ಇದೇ ರೀತಿ ಮಲಗಿದ್ದಾಳೆ ಅಂದ್ಬಿಟ್ಟು ತನ್ನ ಬೆಡ್ಶೀಟ್ನ ಒಚ್ಚೆ ಹಾಗೆ ಮಲ್ಕೊಂಡಿದ್ದಾಗ ಭೂಮಿ ಚಳಿಲಿ ನಡ್ಕಕ್ಕಾಗ್ದಲೇ ಬಂದು ಅಜಿತ್ನ ಹಗ್ ಮಾಡಿಕೊಂಡು ಮಲ್ಕೊಂಡು ಅಪ್ಪ ಅಪ್ಪ ಅಂತ ಕನ್ವರ್ಸ್ತಾ ಇರ್ತಾಳೆ. ಅಪ್ಪ ತುಂಬ ಚಳಿ ಆಗ್ತಿದೆ ಅಂತ ಅಂದಾಗ ಬೆಡ್ಶೀಟ್ನ ಇನ್ನೂ ಎಲ್ಲ ಕಡೆ ಒಚ್ಚಿಬಿಟ್ಟು ಹಾಗೆ ಗಟ್ಟಿಯಾಗಿ ಅವಳನ್ನ ಹಗ್ ಮಾಡಿಕೊಂಡು ಅವನು ಸಹ ಮಲಗಿಬಿಡ್ತಾನೆ. ಇನ್ನೊಂದು ಕಡೆ ಶ್ರವಣ್ ಟೀ ಕುಡಿದ್ಬಿಟ್ಟು ಹೊರಡ್ತಾ ಇರಬೇಕಾದ್ರೆ ಅಲ್ಲಿ ಶಾರದಾನ ನೋಡ್ತಾನೆ. ನೋಡ್ಬಿಟ್ಟು ಅವನು ಸಹ ಒಂದು ಕ್ಷಣ ಶಾಕಾಗಿ ನಿಂತ್ಕೋತಾನೆ. ಅವತ್ತು ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅಂತ ಹೋದಾಗ ದೀರ್ಘಾಯುಷ್ಮಾನುಭವ ಅಂತ ಹೇಳಿದ ಮಾತನ್ನು ನೆನೆಸ್ಕೊಂಡು ಈ ಹೆಂಗಸು ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಹಾಗೆ ನೋಡ್ತಾ ಇರ್ತಾನೆ. ಅವ್ರ ಹತ್ರ ರೋಡ್ ಕ್ರಾಸ್ ಮಾಡಿಬಂದು ಓಡಿ ಬಂದು, ನೀವೇನು ಇಲ್ಲಿದ್ದೀರಾ, ನೀವು ಮಂಡ್ಯದವ್ರಲ್ವಾ ಅಂದಾಗ ಇನ್ನೊಬ್ಬರು ಹೇಳ್ತಾ ಇರ್ತಾರೆ, ನಮಸ್ಕಾರ ಸಾಹೇಬ್ರೆ, ನಿಮ್ಮ ಮನೆಗೆ ನಾವು ಊಟಕ್ಕೆ ಬಂದಿದ್ವಿ, ನಾವು ನೆನಪಿದೆಯಾ, ಯಾರೋ ಒಬ್ಬರು ಓಂ ಶಕ್ತಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡೋಗಿ ನಮ್ಮನ್ನು ಇಲ್ಲೇ ಬಿಟ್ಬಿಟ್ರು, ಈ ಕಡೆ ರೋಡ್ ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿದಾಗ, ಹೌದಾ ಬನ್ನಿ ನಾನೇ ಕ್ರಾಸ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನನ್ನ 2 ಕೈಲಿ ಬ್ಯಾಗ್ ಇದೆ, ದಯವಿಟ್ಟು ಇವ್ರನ್ನ ನೀವೇ ಕೈ ಹಿಡಿದು ಕ್ರಾಸ್ ಮಾಡಿಸಿ, ನಿಮಗೆ ಪುಣ್ಯ ಬರುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ನಾನು ಕ್ರಾಸ್ ಮಾಡ್ತೀನಿ ಅಂತ ಇಲ್ಲಿ ಶ್ರವಣ್ ತನ್ನ
ಹೆಂಡತಿ ಕೈನ ಹಿಡ್ಕೋತಾನೆ. ಆಗ ಒಂಥರ ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಆದರೆ ಶಾರದಾ ಮುಖನ ಅವನು ಗೊತ್ತೇ ಮಾಡೋದಿಲ್ಲ. ಈ ಕಡೆ ರೋಡ್ನ ಕ್ರಾಸ್ ಮಾಡಿಕೊಂಡು ಕೈ ಹಿಡ್ಕೊಂಡು ಕರ್ಕೊಬಂದು ಹಾಗೆ ಶಾರದಾ ಮುಖನ ಮತ್ತೆ ನೋಡ್ತಾ ಇರ್ತಾನೆ. ಅವಳು ಸಹ ಎದ್ರುಕೊಂಡು ಅವನನ್ನೇ ನೋಡ್ತಾ ಇರಬೇಕಾದ್ರೆ ಇನ್ನೊಬ್ಬ ಹೆಂಗಸ ಹೇಳ್ತಾ ಇರ್ತಾರೆ, ತುಂಬ ಥ್ಯಾಂಕ್ಸ್ ಸಾಹೇಬ್ರೆ, ನಮ್ಮನ್ನು ರೋಡ್ ಕ್ರಾಸ್ ಮಾಡಿ ಕರ್ಕೊಬಂದಿದ್ದಕ್ಕೆ. ನಾವು ಹೊರಡ್ತೀವಿ ಅಂತ ಅಂದಾಗ, ನೀವು ಎಲ್ಲಿಯವರು, ಯಾಕೆ ಹಿಂಗೆಲ್ಲ ಓಡಾಡ್ತಾ ಇದ್ದೀರಾ ಅಂತ ಅಂದಾಗ, ಇನ್ನೇನು ಬಸ್ ಬರುತ್ತೆ ಹೋಗ್ತೀವಿ ಮಂಡ್ಯಕ್ಕೆ ಅಂತ ಹೇಳ್ತಾ ಇರ್ತಾರೆ. ಇವ್ರು ಯಾರು, ನಿಮಗೆ ಹೇಗೆ ಸಿಕ್ಕಿದ್ರು ಅಂತ ಕೇಳಬೇಕಾದ್ರೆ, ನಮಗೆ ಅದೆಲ್ಲ ಗೊತ್ತಿಲ್ಲ, ಇವ್ರ ಹೆಸರು ಕವಿತಾ ಅಂತ ಅಷ್ಟೇ ಗೊತ್ತು ಅಂತ ಅಂದಾಗ, ಹ್ಞೂ ಹೌದಾ ಸರಿ ಹುಷಾರು ಅಂತ ಹೇಳಿದಾಗ ಇಬ್ಬರು ಹೋಗ್ತಾ ಇರ್ತಾರೆ. ಆದರೆ ಮತ್ತೆ ಮನಸ್ಸು ತಡೆದಲೇ ಈ ಕಡೆ ಶ್ರವಣ್ ಓಡೋಗ್ತಾ ಇರ್ತಾನೆ. ಓಡೋಗ್ಬಿಟ್ಟು ಅವರಿಗೆ ತುಂಬ ದುಡ್ಡು ಕೊಡ್ತಾನೆ. ನೀವು ಹುಷಾರಾಗಿ ಹೋಗಿ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾ ಇರಬೇಕಾದ್ರೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ, ಈ ಹೆಂಗ್ಸ್ನ ನೋಡಿದಾಗೆಲ್ಲ ಯಾಕೆ ನನಗೆ ಶಾರದಾ ನೆನಪಾಗ್ತಾಳೆ. ಅಯ್ಯೋ, ನಾನು ಶಾರದನ ಹುಡುಕಿ ಎಲ್ಲರೂ ನನಗೆ ಶಾರದಾ ಥರ ಕಾಣ್ತಾ ಇದ್ದಾರೆ, ಹಾಗೆ ಅನ್ಕೋಬಾರ್ದು ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನಾಗ್ಬಿಡ್ತಾನೆ. ಅಯ್ಯೋ, ನಮ್ಮ ಶಾರದಾ ಎಲ್ಲಿ, ಈ ಭಿಕ್ಷೆ ಬಿಡ್ತಿರೋ ಈ ಅಮ್ಮ ಎಲ್ಲಿ ಅಲ್ವಾ, ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಕಾಲದಲ್ಲಿ ಭೂಮಿನೇ ನನ್ನ ಮನಸ್ವಿನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಮನಸ್ವಿನಿ ಸಿಕ್ಕಿದ ಮೇಲೆ ಭೂಮಿನೇ ಬೇರೆ, ಮನಸ್ವಿನಿ ಬೇರೆ, ಹಾಗೆ ಇವರು ಬೇರೆ, ಶಾರದಾನೇ ಬೇರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.